ರಾಮದುರ್ಗ ತಾಲೂಕು ವಿವಿಧ ಸಂಘಟನೆಗಳ ವೇದಿಕೆ ರಾಷ್ಟ್ರಪತಿಗಳಿಗೆ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆಯಿಂದ ರಾಷ್ಟ್ರಪತಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ನೀಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಗುರವಾಗಿ ಮಾತನಾಡಿದ ಗೃಹ ಮಂತ್ರಿ ಅಮಿತ್ ಶಾ ಅವರ ಸಂಸತ್ ಸದಸ್ಯತ್ವ ರದ್ದುಪಡಿಸಬೇಕು ಹಾಗೂ ಭಾರತ ದೇಶದ ಜನತೆಗೆ ಕ್ಷಮೆ ಕೇಳಬೇಕೆಂದು ವಿವಿಧ ಸಂಘದ ಮುಖಂಡರು ಆಗ್ರಹಿಸಿದರು. 19ನೇ ತಾರೀಕಿಗೆ ಸಂಸತ್ ಭವನದ ರಾಜ್ಯಸಭೆಯಲ್ಲಿ ಚಳಿಗಾಲದ ಅಧಿವೇಶನದ ಭಾಗವಾಗಿ ಮತ್ತು 75ನೇ ವರ್ಷಾಚರಣೆ ನಡೆದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ತಮ್ಮ ಮನುವಾದಿ ದೃಷ್ಟಿಕೋನವನ್ನು ಬಿಂಬಿಸಿದ್ದಾರೆ. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ ನೀತಿ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ. ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರ ನೀತಿ ಖಂಡಿಸಿ ಪ್ರತಿಭಟನೆ ಮಾಡುತ್ತಿರುವಾಗ 84 ವರ್ಷದ ಒಬ್ಬ ಹಿರಿಯ ದಲಿತ ಮುಖಂಡ ಸಂಸತ್ ಸದಸ್ಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ತಳ್ಳಾಟ ನೂಕಾಟ ಮಾಡಿ ಅನುಚಿತವಾಗಿ ವರ್ತಿಸಿದ ನೀತಿ ನಿಜಕ್ಕೂ ಖೇದಕರ ಸಂಗತಿ. ಈ ದೇಶಕ್ಕೆ ಸಂವಿಧಾನ ನೀಡಿದ ಮಹಾ ಮಾನವತಾವಾದಿ, ಸಮಾಜವಾದಿ, ಶೋಷಣೆಯ ವಿರುದ್ಧ ನಿರಂತರ ಹೋರಾಟ ಮಾಡಿರುವಂತಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ ಅಮಿತ್ ಶಾ ಅವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಅವರ ಸಂಸತ್ ಸದಸ್ಯತ್ವ ವಾಪಸ್ ಪಡೆಯಬೇಕೆಂದು ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆ ಆಗ್ರಹಿಸುತ್ತದೆ ಎಂದು ಹಲವಾರು ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಎಂ ಜೈನೇ ಖಾನ್, ಮೊಹಮ್ಮದ್ ಶಫಿ ಬೆಣ್ಣೆ, ಸದ್ದಾಂ ಮೊಕಾಶಿ, ಮೋಶಿನ್ ಲಕ್ಷ್ಮೇಶ್ವರ, ದಾದಾ ಪೇರ್ಕೆರೂರ್, ತುಳಸಮ್ಮ ಮಾಳದಕರ, ಫಾರೂಕ್ ಶೇಖ್, ಎಸ್ಜೆ ಚಿಕ್ಕನರಗುಂದ್, ಎಂಕೆ ಯಾದವಾಡ, ಸುಮಾಶ್ ಗೋಡ್ಕೆ, ಡಿಎಫ್ ಹಾಜಿ, ಜಾವಿದ್ ಯಾದವಾಡ ಇನ್ನಿತರರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬಾರ್ಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ನಾವು ಹೇಳುವುದೇನಂತಂದ್ರೆ ಸಂವಿಧಾನ ಐತೆ ಅಂತ ತಿಳ್ಕೊಂಡು ಇವತ್ತು ಭಾರತ ದೇಶದ ಎಲ್ಲ ಸಮುದಾಯಗಳ ಜನತೆ ಸುಖ, ಶಾಂತಿ, ನೆಮ್ಮದಿಯಿಂದ ಅದಾರ. ಅದಕ್ಕಾಗಿ ಅವರು ಸಂವಿಧಾನ ಇರೋದ್ರಿಂದನ ನಮ್ಮ ದೇಶ ಜಾತ್ಯತೀತವಾಗಿ ಇದೆ. ಈ ಜಾತ್ಯತೀತ ಒಂದು ವಾತಾವರಣವನ್ನ ಪದೇ ಪದೇ ಕೆಡಿಸ್ಲಿಕ್ಕೆ ಮತ್ತು ಅಂಬೇಡ್ಕರ್ ಅವರ ಹೆಸರನ್ನ ಇತಿಹಾಸದಿಂದ ತೆಗೆದು ಹಾಕ್ಲಿಕ್ಕೆ ಏನೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಕೂಡಲೇ ಅವರು ಕ್ಷಮಾಪಣೆ ಕೇಳಬೇಕು ದೇಶಕ್ಕೆ ಹಾಗೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ತಿಳ್ಕೊಂಡು ಇವತ್ತು ಈ ಪ್ರತಿಭಟನೆ ಮುಖಾಂತರ ನಾವು ಆಗ್ರಹಿಸ್ತೀವಿ. ಅಕಸ್ಮಾತ್ ಅವ್ರು ಏನಾದ್ರು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ನಾವು ತಾಲೂಕಿನಾದ್ಯಂತ ದೂರ ಹೋರಾಟವನ್ನು ಮಾಡಿ ಏನೋ ಒಂದು ಹುಚ್ಚರ ಸಂತೆಯ ಮಾಲೀಕ ಅಂತ ಹೇಳ್ತೀನಿ. ಹುಚ್ಚರ ಸಂತೆಯ ಮಾಲೀಕ ಶಾ ಅಂದ್ರೆ ಶಾ ಅಲ್ಲ. ಈ ನಾವು ಶಾ ಕುಡಿತೀವಲ್ಲ, ಆ ಶಾಕ್ಕೂ ಬೆಲೆ ಇಲ್ಲದ ಒಬ್ಬ ವ್ಯಕ್ತಿ. ಯಾಕಂದ್ರೆ ನಾವು ಬಾಬಾ ಸಾಹೇಬರನ್ನ ನೆನೆಯದೇ ದಿನ ಇಲ್ಲ. ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಬಡ ಕುಟುಂಬದವರು ಇರ್ಬೋದು, ಎಷ್ಟೋ ದಿನಗಳ ನಾವು ಏನು ಅಂತ ಅವರ ಇವತ್ತು ಇಲ್ಲದಿದ್ರು ಕೂಡ ಇವರು ಅಗಾಧ ಅಂತ ತಿಳ್ಕೊಂಡು ನಾವೊಂದು ಭಾವನೆ ಇಟ್ಕೊಂಡು ಇವತ್ತು ಅವರ ಜೊತೆ ಅವರ ಫೋಟೋವನ್ನು ಅಂಥದ್ರಲ್ಲಿ ಏನು ಒಂದು ನಮ್ಮ ಬಾಬಾ ಸಾಹೇಬರ ಬಗ್ಗೆ ಕೆಟ್ಟದಾಗಿ ಒಂದು ಮಾತನಾಡ್ತಾರಂದ್ರೆ ಅಮಿತ್ ಶಾ, ಶಾ ಅಲ್ಲಿವ ಮುಂದಿನ ದಿನಮಾನಗಳಲ್ಲಿ ಏನೋ ಒಂದು ಜನರು ಈತನನ್ನು ಒಂದು ಬುದ್ಧಿ ಕಲಿಸಿ ಮನೆಗೆ ಕಳಿಸುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಯಾಕಂದ್ರೆ ರಾಜಕಾರಣಿಗಳು ಮಾಡೋ ಕೆಲಸ ಯಾವಾಗಲೂ ಸಂವಿಧಾನ ಕೊಟ್ಟವರು ಬಾಬಾ ಸಾಹೇಬರನ್ನ ನೆನಬೇಕು. ಅಂತಂದ್ರೆ ಕೇಂದ್ರದಲ್ಲಿರುವಂತಹ ಮನುಸ್ಮೃತಿಯ ಸರ್ಕಾರ, ಬಾಳೆಗಾರಿ ಪದ್ಧತಿಯನ್ನ ಅನುಸರಿಸುತ್ತಿರುವಂತಹ ಸರ್ಕಾರ ಇವತ್ತು ಅವ್ರಿಗೆಲ್ಲರಿಗೂ ಹೇಳಿ ಆ ರೀತಿ ಏನೈತಿ ಇವತ್ತ ದಲಿತರ ಮೇಲೆ ಹಲ್ಲೆ ಆಗುವಂತರ ನೋಡಕತ್ತಾರ. ಅದೇ ನಿಟ್ಟಿನಲ್ಲಿ ಇವತ್ತು ಸಂವಿಧಾನವನ್ನ ಬಾಜು ಸರಿಸುವಂತ ಅಥವಾ ಸಂವಿಧಾನ ಬರೆದಂತ ವ್ಯಕ್ತಿಯ ಹೆಸರನ್ನ ಇತಿಹಾಸದಿಂದ ತೆಗೆಯುವಂತ ಕೆಲಸ ಮಾಡಕತ್ತಾರ. ಅದಕ್ಕಾಗಿ ಏನೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಬೇಕಾದಂತ ವ್ಯಕ್ತಿ, ಒಂದೇ ಜಾತಿಗೆ ಸೀಮಿತವಾದಂತ ವ್ಯಕ್ತಿ ಅಲ್ಲ, ಇಡೀ ಸಮೂಹಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿಗೆ ಅಂತೇಳಿ ನಾವು ನಂಬ್ತೀವಿ. ಆ ದೇವರಿಗೆ ಇವತ್ತು ಹಗುರವಾಗಿ ಮಾತನಾಡಿದಂತ ಅಮಿತ್ ಶಾ ಅವರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು ಮತ್ತು ಅವನ ಮೇಲೆ ಕ್ರಮ ತಗೋಬೇಕನ್ನುವಂತ ಮಾತನ್ನ ನಾ ಹೇಳಿಕೆ ಇಚ್ಛೆ ಪಡ್ತೀನಿ. ಅವ್ರ ಮೇಲೆ ಕ್ರಮ ತಗೋಬೇಕು, MP ಸದಸ್ಯತ್ವ ರದ್ದು ಮಾಡ್ಬೇಕಂತ ಹೇಳಿ ರಾಷ್ಟ್ರಪತಿಗಳಿಗೆ ಇವತ್ತು ತಹಸೀಲ್ದಾರ್ ಮೂಲಕ ನಾವು ಇವತ್ತು ಮನವಿ ಕೊಡುವುದರ ಮೂಲಕ ಆಗ್ರಹಿಸ್ತೇವೆ ಅಂತ ಹೇಳಿ ನನ್ನ
ಗುರುತಿನ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.